ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸೀನು. ಝೀನತ್. ನಿಮ್ಮ ಸಂಘದ ಹೆಸರಿಂದ ಅಲ್ಲ ಸರ್. ಆದಮಿ ಎಲ್ಲಿ ಬರ್ತದೆ ನಿಮ್ಮ ಸಂಘ? ಸಂಘ ಕೋಟೆಕರ್. ಕೋಟೆಗಾರರಲ್ಲಿ. ಎಷ್ಟು ಟೈಮ್ ಆಯ್ತು ನಿಮ್ಮ ಸಂಘದಲ್ಲಿ? 24 ವರ್ಷ. 24 ವರ್ಷ. ಓಕೆ. ನಿಮ್ದು ಮಹಾಸಂಘ? ಆ ಸಂಘ ತಲುಪಳ್ಳಿ ಸಾಧನೆ ಹಾಸನ. ಓಕೆ. ನೀವು ಏನಾಯ್ತು ಮೆಂಬರ್ ಅಥವಾ ಅಧ್ಯಕ್ಷ? ಈಗ ಸಂಘದ ಅಧ್ಯಕ್ಷರ? ಸಂಘದ ಅಧ್ಯಕ್ಷ ಮಹಾಸಂಘದಲ್ಲಿ. ಓಕೆ. ಸಂಘದ ಮತ್ತೆ ಮಹಾಸಂಘದ ಅಧ್ಯಕ್ಷರಾಗಿದ್ದೀರಿ ಈಗ. ನೀವು ಸಂಘಕ್ಕೆ ಸೇರುವ ಮುಂಚೆ ಮತ್ತೆ ಸೇರಿ ಆದ್ಮೇಲೆ ನಿಮ್ಮಲ್ಲಿ ಯಾವ ರೀತಿಯಲ್ಲೂ ಬದಲಾವಣೆ? ನಾವು ಒಳಗೆ ಹೊರಗೆ ವಸ್ತು ಬ್ಯಾಂಕ್ ಪಂಚಾಯತ್ ಆಫೀಸ್ ಎಂತ ಸಖತ್ ಉಂಟು ಎಂತ ಪಂಚಾಯತ್ ಬ್ಯಾಂಕ್ ಅಂತ ಎಂತ ಹೇಗೆ ನಾವು ಮಾತನಾಡುದು ಹೇಗೆ ನಾವು ಊಟ ಮಾಡ್ಬೋದು ನಮಗೆ ಹೆಸರಿಕೆ ಮತ್ತೆ ಹೋಗ್ಲೇ ಇಲ್ಲ ಮದುವೆ ಮತ್ತೆ ಸಹ ನಮ್ಮ ಸಂಘಕ್ಕೆ ಸೇರ್ಬೋದು ಬ್ಯಾಂಕಿಗೆ ಹೋಗಿ ಅಕೌಂಟ್ ಮಾಡಿ ಇಷ್ಟು ಅಂದ್ರೆ ನಮ್ ಬ್ಯಾಂಕ್ ಅಂತ ಹೇಳುವಾಗ ಅಲ್ಲಿ ಪೊಲೀಸರು ಇದ್ದಲ್ಲ ಯಾರಂದ್ರೆ ಅಂದ್ರೆ ಇಲಾಖೆಗಳಿಗೆ ಇಲಾಖೆಗೆ ಹೋಗಿದ್ದೇವೆ ಎಲ್ಲಿ ಬೇಕಾದ್ರೂ ಹೋಗಿ ಬಂದಂತೆ ದಯವಿಟ್ಟು ಸಂಘಕ್ಕೆ ಸೇರಿಸಿ ಮೊದಲು ಮನೆ ದೊರೆಕೋಗಿ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಮಾತಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳು ನಾವು ಅಲ್ಲಿಗೆ ಒಳಗೆ ಹೋಗಲಿದ್ದೇವೆ ಬೈಕ್ ಆಗಿ ಇವಾಗ ಪೊಲೀಸ್ ನಾವು ಮಹಿಳಾ ಸಂಘದಲ್ಲಿ ಇರ್ತೇನೆ ಅಂತ ಇದ್ದೆ ಹೋಗಿ ಮಾತಾಡಿ ಪೊಲೀಸ್ ಒಂದು ಸಮಸ್ಯೆ ಅದು ಅವರು ಮಾಡ್ತಾರೆ. ಓಕೆ, ಒಳ್ಳೆ ವಿಷಯ. ಮತ್ತೆ ಈಗ ಸಂಘಟನೆಯಾಗಿ ಮಹಾಸಂಘದಲ್ಲಾಗಿ ಬೇರೆ ಬೇರೆ ತರಬೇತಿಗಳನ್ನು ನೀವು ಪಡ್ಕೊಂಡಿದ್ದೀರಿ. ಆ ತರಬೇತಿಯಿಂದ ನಿಮಗೆ ಇರ್ತಲ್ಲ ಅದೇ ಪ್ರಯತ್ನ ಮಾಹಿತಿ ಸಿಕ್ಕಿ ತರಬೇತಿ ಮಾಹಿತಿಯನ್ನು ಸಿಕ್ಕಿದ್ರು ಹೀಗೆ ಹೋಗಿ ಮಾತಾಡ್ಬೇಕು ಈಗ ಹೋಗಿ ಏನ್ ಬೇಕು ಈಗ ಎಲ್ಲಿಯಾದ್ರೂ ಇಲಾಖೆ ಹೋಗಿ ಪಂಚಾಯತ್ ಹೋಗಿ ಯಾರು ಮಾಡಬೇಕು ತರಬೇತಿಗಳು ನಮ್ಗೆ ಗೊತ್ತಿಲ್ಲ ಮತ್ತೆ ನಾವು ಅಂಗನವಾಡಿ ಅಂತ ಸೇರಿ ಸಮುದಾಯದ ಅಂಗನವಾಡಿ ಮತ್ತೆ ಅಂಗನವಾಡಿ ಪಂಚಾಯತ್ ಹೇಳುವುದು ಅಂಗನವಾಡಿ ಅಲ್ಲಿ ಉಂಟಲ್ಲ ತಂದಲ್ಲಿ ಅದಕ್ಕೆ ಅವ್ರು ಬೇಡ ಅಲ್ಲಿ ಉಂಟು ಅದಕ್ಕೆ ಅವ್ರು ಹೇಳಿದ್ರು ನಾನು ಇದ್ರೆ ಅಲ್ಲಿ ಚಿಕ್ಕ ಮಕ್ಕಳು ತುಂಬಾ ಮಕ್ಕಳಿದ್ದಾರೆ 30-40 ಮಕ್ಕಳಿದ್ದಾರೆ ರಚನೆಗೆ ಎಷ್ಟು ಗುಣಗಳು ಮಕ್ಕಳು ಹೆಚ್ಚು ಕಲಿತಾರೆ ಯಾರು ಅಂತ ಹೇಳಿದ್ರು ಅದಕ್ಕೆ ಒಂದು ಪಂಚಾಯತ್ ಬಂದಿದ್ದಾರೆ ಸಂಘಕ್ಕೆ ಸೇರಿ ಕೇವಲ ಸಮುದಾಯಕ್ಕೆ ಸಹಾಯವಾಗಿ ಮಾಡಿ. ಮತ್ತೆ ನಿಮಗೆ ಮಹಾಸಂಘದಲ್ಲಿ ಸಂಘಗಳಲ್ಲಿ ಯಾವುದೇ ತರಬೇತಿಗಳೆಲ್ಲ ಹೋಗ್ತಾರೆ ಸಮಾಜ ಅಂದ್ರೆ ಅದರ ಬಗ್ಗೆ ಏನ್ ಹೇಳ್ಬೇಕು ಮಕ್ಕಳು ಮಾಡ್ಬೇಕು ಗಂಡು ಮಕ್ಕಳು ಮಾಡಿಸು ಗಂಡು ಮಕ್ಕಳು ಮಾಡ್ಬೇಕು ಹೆಣ್ಮಕ್ಳು ಎಲ್ಲ ಮಾಡ್ಬೇಕು ಒಂದು ಸಮಾನವಾಗಿ ಮಾಡ್ಬೇಕು ಮನೆಯಲ್ಲಿ ಸಮಾನವಾಗಿ ಕೆಲಸ ಮಾಡ್ಬೇಕು ಯಾರನ್ನು ಕೂಡ ಭೇದ ಮಾಡಬಾರ್ದು. ನಿಮ್ಮ ಕುಟುಂಬದಲ್ಲಿ ಯಾವ ಕುಟುಂಬದಲ್ಲಿ ನಾನು ಹೇಳ್ತೇನೆ ಈಗ ಸಹ ನಾವು ಇದ್ದೇವೆ ಹಿಂಗೆ ಮಾಡ್ಬಾರ್ದು ಒಂದೇ ತರ ಇರ್ಬೇಕು ಗಂಡು ಹೆಣ್ಣು ಭೇದ ಭಾವ ಮಾಡ್ಬಾರ್ದು ಏನು ತುಂಬಾ ಹೇಳಿದೆ. ನಿಮ್ಮ ಕುಟುಂಬದಲ್ಲಿ ಕೂಡ ಅದನ್ನು ಪಾಲಿಸ್ತಾ ಇದ್ದೀವಿ. ಗಂಡ ಬ್ಯಾಂಕ್ ಸಂಘಕ್ಕೆ ನೀವು ಸಂಘಕ್ಕೆ ಮಾಡ್ತೀರಿ ಇದಕ್ಕೆಲ್ಲ ಬರ್ಲಿಕ್ಕೆ ನಿಮ್ಮ ಮನೆಯಿಂದ ಬಿಟ್ಟು ಹೋಗ್ತಾ ಗಾಡಿ ಬಂದು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮಕ್ಕಳು ಸಹ ಸಪೋರ್ಟ್ ಇದ್ದಾರೆ ಒಳ್ಳೆ ಸಪೋರ್ಟ್ ಇದೆ. ಮಕ್ಕಳು ಹೇಳ್ತಾರೆ ಅಮ್ಮನ ಸಂಘಕ್ಕೆ ಯಾವ ಕೇಳ್ತಾ ಇದ್ದಾರೆ ನಿಮಗೆ ಮಾತ್ರ ನಿಮ್ಮ ಕುಟುಂಬದಲ್ಲಿ ಕೂಡ ನಿಮ್ಮ ಸಂಘಗಳ ಬಗ್ಗೆ ಅವ್ರಿಗೆ ಕೂಡ ಮಾಡಿದ್ದೀವಿ ಅಂತ ಆದ್ರೆ ನಿಮ್ಮ ಪ್ರಕಾರ ಸಿಒಡಿಪಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಟ್ಟಿದ್ದಾರೆ ತರಬೇತಿ ಕೊಟ್ಟಿದ್ದಾರೆ ಮಾಹಿತಿ ನೀಡಿದ್ದಾರೆ ತುಂಬಾ ಮಾಹಿತಿ ಇಲ್ಲಿ ನಮ್ಗೆ ಎಲ್ಲಿ ಗೊತ್ತಿಲ್ಲ ಇಷ್ಟು ಬಸ್ ಅಲ್ಲಿ ಹೋಗುದಲ್ಲ ಒಂದು ಮಂಗಳೂರಿಗೆ ಬರ್ಲಿಕ್ಕೆ ಆಗ್ತದೆ ಹೇಳಿ ಮಂಗಳೂರು ರಜೆ ಆಯ್ತು ತಂದೆ ಹತ್ರ ಹೋಗು ತಂದೆ ಹತ್ರ ಬರುದು ಈಗ ಒಬ್ಬರು ಹೋಗಿ ಬರ್ತದೆ ನಮ್ಗೆ ಮಾತಾಡಿದ್ರೆ ಈಗ ನೀವು ತರಬೇತಿಯಲ್ಲಿ ಭಾಗವಹಿಸುವುದು ಕೇವಲ ಸಿಒಡಿಪಿಯಲ್ಲಿ ಮಾತ್ರ ಅಥವಾ ಬೇರೆ ಬೇರೆ ಕಡೆ ಹೋಗಿ ತರಬೇತಿಯಲ್ಲಿ ಭಾಗವಹಿಸಿದ್ರಿ? ತರಬೇತಿ ಸಂಘದಲ್ಲಿ ಮತ್ತೆ ಪಂಚಾಯತ್ ಈಗ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿದ್ದೀರಾ? ಹೋಗಿದೆ ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗಿ ನೀವು ಉಳಿದವರಿಗೆ ಒಂದು ಸಂಘಗಳ ಬಗ್ಗೆ ಮಹಾಸಂಘದ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿ ಇಷ್ಟಪಡ್ತೀರಿ ಹೇಳಿ ಅಂದ್ರೆ ನೀವು ಸಂಘಗಳಿಗೆ ಸೇರ್ಬೇಕು ಸಂಘಗಳಿಗೆ ಸೇರಿಸಿದ್ದೇನೆ ಅವರು ಮನೆಗೆ ಹೋಗಿ ಹೇಳಿದ್ರೆ ನೀವು ಸಂಘದಿಂದ ನಾವು ಸಹ ಸಂಘ
ಎಂತ ಬೇಕಾದ್ರೆ ನಮ್ಗೆ ಎಲ್ಲಿಯಾದ್ರೂ ಇದು ಮಾಡಿದ್ರೆ ನಮ್ಗೆ ಒಂದು ಸಂಘ ಒಂದು ಧೈರ್ಯ ಉಂಟು. ಏನಾದ್ರೂ ಇದ್ದಾರೆ 10 ಜನ ಇರ್ತಾರೆ, ಏನಾದ್ರೂ ನಮ್ಗೆ ಒಂದು ಲೆಕ್ಕ ಇಟ್ಕೊಂತಾರೆ ಸಂಘಕ್ಕೆ ಅಂತೇಳಿ, ಹಾಗೆಲ್ಲ ಧೈರ್ಯ ಉಂಟು. ಅಂದ್ರೆ ನಿಮ್ಮ ಪ್ರಕಾರ ಸಂಘಕ್ಕೆ ಸೇರಿಕ್ಕೆ ಒಳ್ಳೆ ಒಳ್ಳೆ ವಿಷಯ ಇದೆ. ಮಾಹಿತಿ ಇಷ್ಟು ಸಂಘ ಸೇರಿ ನಮ್ಗೆಲ್ಲರೂ ಇಷ್ಟು ಹುಷಾರಾಗ್ಲಿಕ್ಕಿಲ್ಲ. ನಮ್ಮ ಫ್ಯಾಮಿಲಿ ಅಂತಾರೆ ಮೊದಲು ಮಾತನಾಡ್ತೀವಿ, ಈಗ ಸ್ವಲ್ಪ ಮಾತನಾಡ್ತೀವಿ ಎಲ್ಲರೂ. ನಾವು ಸಂಘಕ್ಕೆ ಸೇರಿ ದಿವಸ ಸೇರಿ ಸಂಘಕ್ಕೆ ಸೇರಿ ನಮಗೆ ಮಾಹಿತಿ ಎಲ್ಲ ಸಿಗ್ತದೆ, ಎಲ್ಲಿ ಬೇಕು ಒಂದು ಬರುವ ನಮ್ಗೆ ಧೈರ್ಯ ಉಂಟು. ಇಷ್ಟು ತನಕ ನಿಮ್ಮ ಮಾಹಿತಿಯನ್ನು ಕೊಟ್ಟದಕ್ಕೆ ನಿಮಗೆ ಧನ್ಯವಾದ.